ನೋಡಿ, ಯಾರು ನೇಪಾಳ ಟೂರ್ನಲ್ಲಿ ಸಿಕ್ಕಿಬಿದ್ದಿದ್ದಾರೋ ಅವ್ರ ಬಗ್ಗೆ ಈಗಾಗಲೇ ನಾನು ರಿಯಾಕ್ಟ್ ಮಾಡಿದ್ದೇನೆ ಮತ್ತು ಹೇಳಿದ್ದೇನೆ. ನಮ್ಮ ಕರ್ನಾಟಕ ರಾಜ್ಯದವರು ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಅನೇಕ ಪ್ರವಾಸಿಗರು ಆ ಒಂದು ಪ್ರವಾಹದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ನೂರಾರು ಜನ ಅದರಲ್ಲಿ ಹರಿದೋಗಿದ್ದಾರೆ. ಕೆಲವು ಜನ ತನ್ನ ಪ್ರಾಣ ಕಳ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ನನ್ನ ಹೃತ್ಪೂರ್ವಕವಾದ ಕಂಡೋಲೆನ್ಸ್ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಮತ್ತು ನಾನು ಪ್ರೈಮ್ ಮಿನಿಸ್ಟರ್ನು ಕೂಡ ಒಂದು ಲೆಟರ್ ಬರೀತಾ ಇದ್ದೇನೆ. ಯಾರು ಈ ಪ್ರವಾಹದಲ್ಲಿ ವಿಶೇಷವಾಗಿ ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶದ ಜನ ಅದರಲ್ಲೇನು ಸಿಕ್ಕಿದ್ದಾರೋ ಅವರಿಗೆ ವಿಶೇಷವಾದಂಥ ಪರಿಹಾರ ಅವ್ರ ಕುಟುಂಬಗಳಿಗೆ ಕೊಡಬೇಕು ಮತ್ತು ಆದಷ್ಟು ಸಹಾಯವನ್ನು ನೇಪಾಳ ರಾಜ್ಯಕ್ಕೂ ಕೂಡ ಮಾಡಬೇಕು. ಯಾಕಂದರೆ ಅಲ್ಲಿ ಅನೇಕ ಜನ ಶ್ರದ್ಧಾಳುಗಳು ಹೋಗ್ತಾರೆ. ಅದಕ್ಕೆ ಆ ಮಾತು ಕೂಡ ನಾನು ಇವತ್ತು ಹೇಳ್ತಾ ಇದ್ದೇನೆ. ಪತ್ರದಲ್ಲಿ ಕೂಡ ಇದನ್ನು ನಾನು ನಮೂದು ಮಾಡ್ತೀನಿ. ಇದು ದುರ್ದೈವ, ಇಂಥ ದೊಡ್ಡ ಘಟನೆ ಅಲ್ಲಿ ಆಗಿದೆ, ಆಗಬಾರ್ದು. ಬಟ್ ನಿಸರ್ಗದ ನಿಯಮದ ಮುಂದೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಇಂಥ ದೊಡ್ಡ ಡಿಸಾಸ್ಟರ್ನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಒಂದಾಗಿ ಸರ್ಕಾರ, ಜನ ಮತ್ತು ನೇಪಾಳದ ಜನನೂ ಕೂಡ ಸರ್ಕಾರನೂ ಕೂಡ ಒಂದಾಗಿ ಇಂಥ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನಾನು ವಿಶೇಷವಾದಂಥ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾಯಿದ್ದೆ.